ಪ್ರಪಂಚದಲ್ಲಿ ಹೆಸರು ಪಡೆದ ಪುಣ್ಯ ಕ್ಷೇತ್ರ ಸದ್ಗುರು ಶ್ರೀ ಯೋಗಿ ನಾರಾಯಣ ಮಠ ಹಾಗೂ ತಾತಯ್ಯನವರ 189ನೇ ಜೀವ ಸಮಾಧಿ ಪ್ರವೇಶ ಪರ್ವ ಮಹೋತ್ಸವ ಕಾರ್ಯಕ್ರಮ ಇಂದು ಶ್ರೀ ಕ್ಷೇತ್ರ ಕೈವಾರ ಗ್ರಾಮದಲ್ಲಿ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ತಾತಯ್ಯನವರ ನಾಮಕೀರ್ತನೆಗಳು ಸಹಸ್ರ ಜನಸಂಖ್ಯೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾತಯ್ಯನವರ ಭಕ್ತರ ಕೀರ್ತನೆಗಳು ಹಾಗೂ ವಾರ್ಷಿಕ ವರದಿಯ ಸಮರ್ಪಣೆ ಗೌರವಾನ್ವಿತ ಡಾಕ್ಟರ್ ಎಂಆರ್ ಜಯರಾಮ್ ಮಾನ್ಯ ಧರ್ಮಾಧಿಕಾರಿಗಳು ಹಾಗೂ ಕಾರ್ಯಕ್ರಮದಲ್ಲಿ ವಿಶೇಷತೆ ಸದ್ಗುರುಗಳ ವಿಶೇಷ ಅಭಿಷೇಕ ಅಷ್ಟವದನ ಸೇವೆ ಮಹಾಮಂಗಳಾರತಿ ಸದ್ಗುರುಗಳನ್ನು ಅಲಂಕೃತ ಪಲ್ಲಕ್ಕಿಯಲ್ಲಿ ಸಭಾಂಗಣಕ್ಕೆ ಕರೆತರಲಾಗುವುದು ಮಾನ್ಯ ಧರ್ಮಾಧಿಕಾರಿಗಳಿಂದ ತಾತಯ್ಯನವರ ಸಂದೇಶ ಮತ್ತು 2023-24ನೇ ಸಾಲಿನ ವಾರ್ಷಿಕ ವರದಿಯ ಸಮರ್ಪಣೆ. ಈ ಮಹೋತ್ಸವದಲ್ಲಿ ವಿಶೇಷವಾಗಿ ಭಾಗವಹಿಸಿರುವ ಸಾಧು ಸಂತರಿಗೆ ಕಪಾಯ ವಸ್ತ್ರ ಸಮರ್ಪಿತರಾಗುವುದು. ಈ ಪುಣ್ಯಕ್ಷೇತ್ರದ ಕಾರ್ಯದಲ್ಲಿ ಭಕ್ತಾದಿಗಳು ಭಾಗವಹಿಸಿ ಸದ್ಗುರು ತಾತಯ್ಯನವರ ಕೃಪೆ ಕಟಾಕ್ಷಗಳಿಗೆ ಪಾತ್ರರಾಗಬೇಕಾಗಿ ತಿಳಿಸಿದರು. ತಾತಯ್ಯನವರ ಜೀವ ಸಮಾಧಿ ಕಾರ್ಯಕ್ರಮ ಅಂಗವಾಗಿ ಭಜನಾ ಮಂದಿರ ಅಖಂಡ ನಾಮಕೀರ್ತನಾ ಭಜನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಹಾಗೂ ಉಚಿತ ಸಾಮೂಹಿಕ ವಿವಾಹಗಳು ಹಾಗೂ ನಿತ್ಯ ಕನ್ಯಾದಾನ ಸೇವೆ. ಈ ಸಂದರ್ಭದಲ್ಲಿ ಗೌರವಾನ್ವಿತ ಧರ್ಮಾಧಿಕಾರಿಗಳು ಡಾಕ್ಟರ್ ಎಂ ಜಯರಾಮ್ ರವರು, ಉಪಾಧ್ಯಕ್ಷರು ಜಿ ವಿಭಾಕರ್ ರೆಡ್ಡಿ, ಖಜನ್ಸಿಗಳು ಆರ್ಪಿಎಂ ಸತ್ಯನಾರಾಯಣ ಹಾಗೂ ಸದಸ್ಯರುಗಳು ಬಿಎಸ್ ಶ್ರೀನಿವಾಸ್, ಎಸ್ವಿ ಸತ್ಯನಾರಾಯಣ ಶೆಟ್ಟಿ, ಡಾಕ್ಟರ್ ಎಂವಿ ಶ್ರೀನಿವಾಸ್, ಕೆ ನರಸಿಂಹಪ್ಪ, ಗಣೇಶ್ ಚಂದ್ರಪ್ಪ, ಶ್ರೀ ವಾನ ರಾಶಿ ಬಾಲಕೃಷ್ಣ ಭಗವತ್, ಶ್ರೀ ಕೆಎಂ ತ್ಯಾಗರಾಜ್, ಕೆವಿ ಸುರೇಶ್, ಶ್ರೀ ವಾನ ರಾಶಿ ಬಾಲಕೃಷ್ಣ ಭಗವತ ಸಂಚಾಲಕರು ಹಾಗೂ ಶ್ರೀ ಯೋಗಿ ನಾರಾಯಣ ನಾದ ಸುಧಾರಾಸ ಸಂಕೀರ್ತನಾ ಯೋಜನೆ ಹಾಗೂ ಕ್ಷೇತ್ರದ ಕೈವಾರ ಆಡಳಿತ ವರ್ಗದ ಆನಂದ್ ಸರ್ ಅವರು. ಈ ಸಂದರ್ಭದಲ್ಲಿ ಕೈವಾರ ಪುಣ್ಯಕ್ಷೇತ್ರದ ಸಹಸ್ರ ಜನಸಂಖ್ಯೆ ಭಕ್ತಾದಿಗಳು ಭಾಗವಹಿಸಿದರು. 2 ದಿನಗಳ ಕಾರ್ಯಕ್ರಮದಲ್ಲಿ ಸಹಕರಿಸಿದ ವಿವಿಧ ರಾಜ್ಯಗಳ ಭಕ್ತಾದಿಗಳು, ವಿವಿಧ ಜಿಲ್ಲೆಗಳ ಭಕ್ತಾದಿಗಳು, ಹೋಬಳಿ ಮಟ್ಟದ ಎಲ್ಲಾ ಗ್ರಾಮದ ಭಕ್ತಾದಿಗಳು, ಬಂದಿರುವ ಎಲ್ಲಾ ಭಕ್ತರ ತಾತಯ್ಯನವರ ಕೈವಾರ ಕ್ಷೇತ್ರ ಆಡಳಿತ ಮಂಡಳಿಯಿಂದ ಎಲ್ಲರಿಗೂ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. राम दशरथ तनय देव राम श्री नारायण राम राम मुकुंद माधव राम सद्गुरु केशव राम दशरथ तनय देव राम श्री नारायण राम राम मुकुंद माधव राम सद्गुरु केशव राम दशरथ तनय देव राम श्री नारायण राम राम मुकुंद माधव राम सद्गुरु केशव राम दशरथ तनय देव राम श्री नारायण राम राम मुकुंद माधव राम सद्गुरु केशव राम दशरथ तनय देव राम श्री नारायण राम राम मुकुंद माधव राम सद्गुरु राम राम मुकुंद माधव राम सद्गुरु केशव राम दशरथ तनय देव राम श्री ಅಂತ ಏಸ್ಕೊಂಡಲ್ಲ ಶಾಲೂಲ್ ಅಂದ್ರೂ ಏಸ್ಕೊಂಡಲ್ಲ. ಗುರುಗಳ ನೀವು ಪೂಜೆ ನೋಡೋದು ದೇವ್ರು ಬೇಕಾಗಿಲ್ಲಪ್ಪ. ಕಬೀರ್ದಾಸ್ ಅಂತಾರೆ, ಇವಾಗ ಗುರುಗಳು ಬಂದಿದ್ದಾರೆ, ಪರಮಾತ್ಮ ಬಂದಿದ್ದಾನೆ, ಯಾರು ಬೇಕಪ್ಪ ಅಂತಂದರೆ ಅವರಂತಾರೆ ನಾನು ಪರಮಾತ್ಮ ಬೇಡ, ನನ್ನ ಗುರು ಬೇಕು ಅಂತಾರೆ.
ಅಷ್ಟು ಮಹತ್ವ. ಅವನು ಇಲ್ಲ ಅಂತ ನೀನು ಎಲ್ಲಿದೆಯಪ್ಪ? ಪರಮಾತ್ಮ ಯಾಕೆ ಬೇಕು? ಪರಮಾತ್ಮನ ನಿನ್ನ ಬಗ್ಗೆ ನೋಡ್ತಾ ಇದ್ದ. ನೀನು ಸೃಷ್ಟಿಯನ್ನು ಮಾಡಿದ. ಸೃಷ್ಟಿ ಮಾಡಿದ ಯಾರಪ್ಪ? ಪರಮಾತ್ಮ. ಅಲ್ಲಪ್ಪ ನೀನು ಬಂದೆ ಬಾ, ಬಿಟ್ಟೆ ಬಿಡು ಅಂತಂದ. ನೀನು ಎಷ್ಟೋ ಯುಗಗಳಾಗಿದ್ಯಾ, ಇನ್ನೂ ಹುಡ್ತಾ ಇದೆಯಾ, ಇನ್ನೂ ಸಾಯ್ತಾ ಇದೆಯಾ? ಸಾಕ್ಷಿ ಏನು? ಪರಮಾತ್ಮ ಬಂದಿದ್ದಾನೇನು? ಬಂದಿಲ್ಲಪ್ಪ, ಚಿಂತನೆ ಮಾಡಬೇಡ, ಅವನು ಬರೋದಿಲ್ಲ. ನೀನು ಬೇಕಾ, ನೀನು ಬಾ, ಇಲ್ಲ ಅಂದ್ರೆ ಮನೆಗೆ ಹೋಗು. ಯಾರ ಹತ್ರ ಹೋಗ್ಬೇಕು? ಗುರು ಹತ್ರ ಹೋಗಯ್ಯ, ಅವನು ತೋರಿಸ್ಕೊಡ್ತಾನೆ. ಅವನು ಗುರು ಹತ್ರ ಹೋದರೆ, ಅವನು ಪೂಜೆಯನ್ನು ಮಾಡಿದ್ರೆ ನಿನಗೆ ದಾರಿಯನ್ನು ತೋರಿಸ್ಕೊಡ್ತಾನೆ. ಅದರಿಂದಾಗಿ ಎಲ್ಲ ಕಡೆ ಹೋಗಿ ಆ ಗುರು ಪಾದಿಕೆಯನ್ನು ಕೊಟ್ಟು, ಅಪ್ಪ ನೀವು ಮಾಡ್ಕೊಳ್ಳಿ, ನೀವು ಮಾಡಿ ಅಂತಕ್ಕಂಥದ್ದನ್ನು ತಾತಯ್ಯನವರು, ಆ ತಾತಯ್ಯನವರ ಪಾದಿಕೆಯನ್ನು ನಾವು ಇದು ಮಾಡ್ತಾ ಇದ್ದೇವೆ. ಮತ್ತು ಸಕಲ ಕೈ ಇಟ್ಟಿದ್ದೇನೆ. ನಿನ್ನ ಕಿವಿಯಲ್ಲಿ ಎಲ್ಲ ಏನೇನು ಗಮನಿಸ್ಕೊಂಡಿದ್ದಾವೆ ಎಲ್ಲವನ್ನೂ ತೆಗೆದು ನಮ್ಮನ್ನು ನಾಶವನ್ನು ಮಾಡಿ ನಿನ್ನ ಕರ್ಕೊಂಡು ಹೋಗಿ ಪರಮಾತ್ಮನ ಸೇರ್ತಾ ಇದ್ದೇನೆ. ಜಾತಿ ಹುಟ್ಟಿದ್ದೇನೆ, ಯಾವ ಜಾತಿಯೂ ಇಲ್ಲ. ಇದು ನಾವು ಮಾಡಿರ್ತಕ್ಕಂಥ ಜಾತಿಯಪ್ಪ. ಯಾಕೆ ಇದ್ರ ಬಗ್ಗೆ ನೀವು ವ್ಯಾಮೋಹ ಕೊಡ್ತಾ ಇದ್ದೀರ? ಬಿಟ್ಬಿಡಿ. ಈ ವ್ಯಾಮೋಹ ಬೇಕಾಗಿಲ್ಲ. ಈ ಜಾತಿ ಪದ ಬಂದಿದ್ದಿಲ್ಲ. ಜಾತಿ ಯಾವ ಜಾತಿ ಏನಾದರೂ ಈ ಕಲಿಯುಗದಲ್ಲಿ ನೀವೇನಾದ್ರು ಮುಂದೆ ಹೋಗಲಿದ್ರೆ ಇನ್ನ ಇಲ್ಲಿ ಯಾವುದನ್ನು ನೀವು ಮಾಡೋಕ್ಕಾಗೋದಿಲ್ಲ. ಸರಕುಗ ಈಗ ಬಹಳ ಪವಿತ್ರವಾದಂತಹ ಸಮಯ. ರಾಮ ದಶರಥ ತನಯ ದೇವ ರಾಮ ಶ್ರೀರಾಮೇಯಣ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ ರಾಮ ಮುಕುಂದ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ ರಾಮ ರಾಮ ಮುಕುಂದ ರಾಮ ಸದ್ಗುರು ಶ್ರೀನಾರಾಯಣ ರಾಮ ರಾಮ ಮುಕುಂದ ರಾಮ ಸದ್ಗುರು ದೇವ ರಾಮ ಶ್ರೀನಾರಾಯಣ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ ರಾಮ ರಾಮ ಮುಕುಂದ
ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ ಯಾರು ಸತ್ತವಲ್ಲ, ರಾಜ ಒಬ್ಬನೇ, ನಾವೆಲ್ಲ ದಾಸ. ಅದರಿಂದಾಗಿ ಅವ್ರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಎಲ್ಲ ಪರವಾಗಿ ನಾನು ಅರ್ಪಣೆ ಮಾಡ್ತಾ ಇದ್ದೇನೆ. ಜೀವ ಸಮಾಜ ಪ್ರವೇಶ ಮಹೋತ್ಸವ ಹೋದ ವರ್ಷ ಕಾಲ ಇದೇ ರೀತಿಯಾಗಿ ನಾವು ಮಾಡಿದ್ದೇವೆ. ಭಕ್ತಿಪೂರ್ವಕವಾಗಿ ನಾವು ಮಾಡಿದ್ದೇವೆ. ಎಲ್ಲ ಎಷ್ಟು ಭಕ್ತಿಪೂರ್ವಕವಾಗಿತ್ತು ಅಂತಂದರೆ ಅಷ್ಟು ಚೆನ್ನಾಗಿ ಮಳೆ ಬಂತು, ಚೆನ್ನಾಗಿ ಬೆಳೆ ಆಯಿತು. ಬೆಳೆ ಆಗಿದೋ ಇಲ್ವೋ ಅಂತೂ ಎಲ್ಲ ನೋಡಿದ್ರು ಸಮೃದ್ಧಿಯಾಗಿ ನೀರು ಎಲ್ಲರಿಗೂ ಕೊಟ್ಬಿಡ್ತಾರೆ, ಸಂತೋಷವಾಗಿ ಇದ್ದರು ಅಂತ ಹೇಳಿ ಅವರ ಒಂದು ಅನುಗ್ರಹ ನಮಗೆಲ್ಲ ಸಿಕ್ಕಿದೆ ಅಂತ ಅವರಿಗೆ ತಾತಯ್ಯನವರಿಗೆ, ಸ್ವಾಮಿ ನಿಮ್ಮ ಅನುಗ್ರಹದಿಂದ ಎಲ್ಲರೂ ಆ ಭೂಮಿ ತಂಪಾಗಿದೆ, ಒಳ್ಳೆಯ ಮಳೆಯಾಗಿದೆ, ಎಲ್ಲ ಕೆರೆಗಳು ತುಂಬಿದ್ದಾವೆ, ಎಲ್ಲರೂ ಸಮೃದ್ಧಿಯಾಗಿದ್ದೇವೆ ಅಂತಕ್ಕಂಥದ್ದನ್ನು ನಿಮ್ಮ ಹೋದ ಇದರಲ್ಲಿ ನಾವು ಕೇಳ್ಕೊಂಡಿದ್ದೀವಿ. ನೀವು ನಮಗೆ ಅನುಗ್ರಹ ಮಾಡಿದ್ದೀರಿ ಅಂತ ಅವ್ರಿಗೆ ನಾನು ನಿಮಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಸಾಮೂಹಿಕ ಸ್ವಾಮಿ ಎಲ್ಲ ಇದು ನಶಿ ಹೋಗ್ಬಿಟ್ಟಿದೆ. ಧರ್ಮ ಇರೋಂಥ ಇಲ್ಲೇ ಇಲ್ಲ. ಯಾರು ಪರಮಾತ್ಮ ನಮ್ಮದೇ ಇರುವಂಥ ಕಾಲ ಇದು. ಬರೇ ಆಚಾರದಲ್ಲಿ ಇರುವಂಥ ಕಾಲ. ಆಚಾರಕ್ಕೆ ಇದು ಒಂದು ದೊಡ್ಡ ಇದು. ಅವನು ಬಹಿರಂಗವಾಗಿ ಎಷ್ಟು ಹೇಳಿದ್ರು ಮನಸ್ಸಿನಲ್ಲಿ ಅವನು ಪರಮಾತ್ಮ ನೋಡೇ ಇದ್ರೆ ಏನು ಸುಖ ಬಂತಪ್ಪ? ಏನೂ ಸುಖ ಇಲ್ಲ. ಅದಕ್ಕೋಸ್ಕರ ನೀವು ಯಾರೇ ಏನೇ ಅಂದ್ರೂ ಕೂಡ ಯಾರಿಗೂ ಧರ್ಮವನ್ನ ಈ ಒಂದು ಫಲವನ್ನ ಯಾರಿಗೂ ಸಿಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ತಾತಯ್ಯ ನೋಡಿದ್ದಾರಪ್ಪ, ಮಾನಸಿಕ ಪೂಜೆನ ಮಾಡು. ಮಾನಸಿಕ ಪೂಜೆಯನ್ನ ನಿನಗೆ ಉಪದೇಶ ಮಾಡಿದ್ದಾರೆ. ಇದೆಲ್ಲ ಯಾವುದೂ ಆಗೋದಿಲ್ಲ. ಮಾನಸಿಕ ಪೂಜೆಯನ್ನು ಮಾಡಬೇಕಾಗಿದ್ರೆ ಏನ್ ಮಾಡಬೇಕು? ನೀವು ಗುರುವನ್ನ ನೋಡ್ತೀವಿ. ಚಿಂತಾದಲ್ಲಿಯೂ ಬಿಡಿಸಿ ಶೀಘ್ರ ನೀಯೇ ವೇಳ చింతాసేయవే నీవు మనసా చింతా చేసిన ఎప్పుడే సిద్ధించు పరమ పదవి. నిన్న నిరాశరాయిದರೆ ఇన్న సృష్టికర్త అవునే. యారప్ప నారాయణ, ఓం నారాయణ. పంచాక్షినంతు నీవే, పరమాత్మ నీవే, ఉన్నదేవి కొడుకున్నదెన్న నారాయణ, పాయి నారాయణ, పాయి నారాయణ. పంచాక్షరు నీవే, పరమాత్ముడు నీవే, అనుదేవి పలుకున్నదైన నారాయణ, పాయి నారాయణ, పాయి నారాయణ. ఓం నారాయణ, ఓం నారాయణ, ఓంకార నారాయణ, పరిపూర్ణ నారాయణ, ఓం నారాయణ. అదే సృష్టి. ఓం అదే సృష్టి, నారాయణ. ಅರ್ಥ ಮಾಡ್ಕೊಂಡು ಎಷ್ಟು ಇದು ಆ ಗುರುಗಳ ಒಂದು ಋಷಿ ಮುನಿಗಳ ಬಾಯಿಗೆ ಬರ್ತಕ್ಕಂಥದ್ದು ಎಷ್ಟು ಮಹತ್ವ ಇದೆ. ಆಗಪ್ಪ ಇದು ಸೃಷ್ಟಿಯನ್ನು ಮಾಡುವಂತ ನಮ್ದೇನಪ್ಪ ಗತಿ? ನೀವು ಯಾರಾದ್ರೂ ಕೇಳಿದ್ದೀವಿ, ನಮ್ಮ ಗತಿ ಏನಪ್ಪ? ನಾವು ಎಲ್ಲಿದ್ದೇವೆ? ನಾವು ಏನ್ ಮಾಡಬೇಕಾಗಿದೆ ಇವಾಗ? ತಕ್ಕಂಥ ಏನೇನು ನಮಗೆ ನೀನು ಉಪದೇಶ ಮಾಡಿದ್ದೀಯಾ?